ದೂರದರ್ಶನ ಆ ನೆನಪು, ಸವಿ ಸವಿ ನೆನಪು ಕಾರ್ಯಕ್ರಮ ಆಗುತ್ತೆ. ಅದಾದಮೇಲೆ ಮತ್ತೆ ನೀವು ಬಡ್ತಿ ಪಡಿತೀರಾ, ಉದಯ ಟಿವಿಗೂ ಹೋಗ್ತೀರಾ. ಹೌದು. ಅಲ್ಲಿಯ ಜರ್ನಿ ಹೇಗೆ ಶುರುವಾಯಿತು? ಅದಾದ್ಮೇಲೆ ಉದಯ ಟಿವಿಗೆ ಟಾಪ್ 10 ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಅಂದ್ರೆ 10 ಹಾಡುಗಳು ರಿಲೀಸ್ ಆಗಿರುವಂತ 10 ಹಾಡುಗಳ ಒಂದು 10, 9, 8, 7 ಆ ಥರ ಆರ್ಡ್ರಲ್ಲಿ ಟಾಪ್ 1 ಸಾಂಗ್ ಅದ್ರ ಬಗ್ಗೆ ಮಾತಾಡ್ತಾ ಮಾಹಿತಿಯನ್ನ ಕೊಡೋದು. ತುಂಬಾ ಮಜವಾಗಿತ್ತು. ಅವಾಗೆಲ್ಲ ಆಂಕರಿಂಗ್ ಅಂದ್ರೆ ಒಂಥರ ಸ್ಕ್ರಿಪ್ಟ್ ಕೊಡೋರು, ಸ್ಕ್ರಿಪ್ಟ್ ಕೊಟ್ಟು ನಾನು ಇದನ್ನ 1 ಶಾರ್ಟಲ್ಲಿ ಹೇಳ್ತೀನ, 1 ಟೇಕಲ್ಲಿ ಹೇಳ್ತೀನ ನಾನು ಅನ್ನೋದು ನನ್ನ ಚಾಲೆಂಜ್. ನನಗೆ ನಾನೇ ಹಾಕೊಳ್ತಾ ಇದ್ದಂತಹ ಚಾಲೆಂಜು. ಅವರು ನೀನು ಹೇಳ್ಬೇಕಾಗಿಲ್ಲ, ಕಟ್ ಶಾರ್ಟ್ ತಗೋಬಹುದು ಅಂತ. ಆದ್ರೂ ನನ್ಗೆ ಏನೋ ಒಂದು ಕಿಚ್ಚು, ನಾನು ಮಾಡ್ಬೇಕು, ನನ್ನ ಮೆಮೊರಿ ಪವರ್ ಇದೆಯಾ, ನಾನು ಪ್ರೆಸೆಂಟ್ ಮಾಡ್ತೀನ ಚೆನ್ನಾಗಿ ಅಂತ ಅದು ಒಂದು. ಸೊ ಟಾಪ್ 10 ಇಂದ ನನ್ನ ಎಂಟ್ರಿ ಶುರುವಾಯಿತು ಉದಯ ಟಿವಿಗೆ. ಆಮೇಲೆ ಅಲ್ಲಿ ಒಂಥರ ಮನೆ ಮಗಳ ತರ ಆಗೋಗ್ಬಿಟ್ಟಿದ್ದೆ ನಾನು. ಪ್ರತಿಯೊಂದು ಒಂದು ಕಾರ್ಯಕ್ರಮಕ್ಕೂ ಹರಡಿ ಮಾಡ್ಲಿ ಅನ್ನೋ ತರ ಆಗ್ತಾ ಇತ್ತು. ಅಫ್ಕೋರ್ಸ್ ಜೊತೆಗೆ ಬೇರೆ ಬೇರೆ ಎಲ್ಲ ಆಂಕರ್ಸ್ ಇದ್ರು. ತುಂಬಾ ಒಳ್ಳೆ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಇತ್ತು. ಇವಾಗ ಅವ್ರು ಮಾಡ್ಬೇಕಾದ್ರೆ ಅವರಿಂದ ನಾವೇನಾದ್ರೂ ಕಲ್ತ್ಕೊಳ್ಳೋದಿದ್ಯಾ ಅಂದ್ರೆ ಅವರು ಹೆಂಗ್ ಡ್ರೆಸ್ ಮಾಡ್ಕೋತಾರೆ ಅವರು, ಅಥವಾ ಹೆಂಗ್ ಮಾತಾಡ್ತಾರೆ, ಅವ್ರ ಸ್ಟೈಲ್ ಏನಿದೆ, ಅಬ್ಸರ್ವೇಷನ್. ಅಂದ್ರೆ ನಾನು ಅದನ್ನ ಹೊರತಾಗಿ ನಾನ್ ಮಾಡ್ಬಲ್ಲ, ಅಥವಾ ಅದನ್ನೇ ಮಾಡ್ಲಾ, ಅದು ಅವ್ರಿಗೆ ಕ್ಲಿಕ್ ಆಗಿದೆ, ನನಗೆ ಕ್ಲಿಕ್ ಆಗತ್ತಾ ಇಲ್ವಾ ಅನ್ನೋದೆಲ್ಲ ಮೋಸ್ಟ್ಲಿ ಅಬ್ಸರ್ವೇಷನ್ಗಿಂತ ಕೊಡ್ತಾರೆ. ಕೊಟ್ಟ ತಕ್ಷಣ ನನ್ನದೇ ಒಂದು ರೀತಿ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡೋದು. ಓಕೆ, ಭರತನಾಟ್ಯ ಮಾಡ್ತೀರಿ, ಅಲ್ಲಿಂದ ಆಂಕರಿಂಗ್ ಮಾಡ್ತೀರಿ, ಅದಾದ್ಮೇಲೆ ಮತ್ತೊಂದಕ್ಕೆ ಬಡ್ತಿ ಪಡ್ಕೋತೀರಾ, ಅದು ನಟನೆ. ಅದಕ್ಕೂ ಮುಂಚೆ ಡಬ್ಬಿಂಗು. ಅದಕ್ಕೂ ಮೊದಲೇ ಡಬ್ಬಿಂಗು. ಆಕ್ಟಿಂಗಿಗೂ ಮುಂಚೆ ಡಬ್ಬಿಂಗ್. ಹಿಂಗೆ ಆಂಕರಿಂಗ್ ಆಫ್ಕೋರ್ಸ್ ಅದೇ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಮ್ಮ ಸುದರ್ಶನ್ ಇದಾರಲ್ಲ, ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್, ಅವರು ಮಾಡ್ತೀಯಮ್ಮ, ಒಂದು ಸಿನಿಮಾ ಇದೆ, ಟ್ರೈ ಮಾಡು ಅಂದ್ರು. ಅದೇ ಹೇಳದ್ನಲ್ಲ, ನಾನು ಜಸ್ಟ್ ಗೋ ವಿತ್ ದ ಫ್ಲೋ, ಬರೋದನ್ನ ಹಂಗೆ ತಗೊಂಡು. ಬಟ್ ಏನಂದ್ರೆ ಅದು ಹಿಂದೂ ಮುಂದೆ ನಾನು ಯೋಚನೆ ಮಾಡಿದೆ, ಐ ವುಡ್ ಜಸ್ಟ್ ಡೂ ಇಟ್ ಅಷ್ಟೇ. ಮಾಡಬೇಕು ಅಂದರೆ ಕರೆಕ್ಟಾಗಿ 100% ಆಗಿ ಪ್ರೆಸೆಂಟ್ ಇದ್ದು ನಾನು ಅದನ್ನು ಮಾಡ್ತಾ ಇದ್ದೆ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ತೋರಿಸೋರು. ಸೊ ನೀಲಮೇಘಶ್ಯಾಮ ನನ್ನ ಮೊದಲ ಡಬ್ಬಿಂಗ್, ರಾಧಿಕಾ ಅವರಿಗೆ ಧ್ವನಿ ಕೊಟ್ಟಿದ್ದೆ ನಾನು. ಸೀತಾರಾಮ್ ಅವರ ಡೈರೆಕ್ಷನ್ ಅಲ್ಲಲ್ಲ, ನೀಲಮೇಘಶ್ಯಾಮ ಡಬ್ಬಿಂಗ್ ಅಲ್ಲಿ. ಸೊ ರಾಧಿಕಾ ಅವ್ರಿಗೆ ನಾನು ಧ್ವನಿ ಕೊಟ್ಟಿದ್ದೆ. ಅಲ್ಲಿಂದ ನಂದು ಡಬ್ಬಿಂಗ್ ಜರ್ನಿ ಶುರುವಾಯಿತು. ಡಬ್ಬಿಂಗ್ ಮಾಡ್ತಾ 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 ಡಬ್ಬಿಂಗ್ ಮಾಡ್ಬೇಕಾದ್ರೆ ಗೊತ್ತಿಲ್ಲದೆ ನಾವು ಆಕ್ಟ್ ಮಾಡ್ತಾ ಇರ್ತೀವಿ. ಸೊ ಎಕ್ಸ್ಪ್ರೆಷನ್ಸ್ ಬರ್ತಾ ಇರುತ್ತೆ. ಅವಾಗ ಆಕ್ಟಿಂಗ್ ಮಾಡ್ಬೋದಾ, ಅದೇ ಹೇಳಿದ್ನಲ್ಲ, ಥಾಟ್ ಬಂದ್ರೆ ಸಾಕು ಅದು ಆಗೋಗ್ಬಿಡೋದು. ಅವಾಗ ನನಗೆ ಅದು ಹೆಂಗಾಗ್ತಿತ್ತು ಅಂತ ಗೊತ್ತಿಲ್ಲ. ಆ್ಯಂಡ್ ಆ್ಯಕ್ಟಿಂಗಿಗೆ ಬಂತು. ಪ್ರತಿಭೆ ಅಂತ ಒಂದು ಸೀರಿಯಲ್ಗೆ BR ಕೇಶವ ಅವರ ನಿರ್ದೇಶನಕ್ಕೆ ಬಂತು. ಅದು ಶುರು ಮಾಡಿದೆ. ಅದಾದಮೇಲೆ ಆತ್ಮ ಅಂತ ಒಂದು ಸೀರಿಯಲ್ ಮಾಡಿದೆ ಉದಯ ಟಿವಿಗೆ. ಅಶೋಕ್ ಕಶ್ಯಪ್ ಅವರ ಡೈರೆಕ್ಷನ್ ಮತ್ತು ಇದು ಕ್ಯಾಮ್ರಾ ವರ್ಕ್ ಇತ್ತು. ಸರಿ ಮಾಡಿದೆ, ಬಟ್ ನನಗೆ ನಾನು ಇಷ್ಟ ಆಗ್ತಾ ಇರಲಿಲ್ಲ ನೋಡ್ಕೊಂಡಾಗ. ಏನೋ ಬೇಕು ಅಂತ ಏನು ನನ್ನ ನೋಡಿದ್ರೆ ಅಯ್ಯೋ ನನಗೇ ನಾನು ಇಷ್ಟ ಆಗ್ತಾಯಿಲ್ಲ, ಇನ್ನು ಜನರಿಗೆ ಇಷ್ಟ ಆಗ್ತಾಳ ಇವಳು ಅನ್ನೋದೊಂದಿತ್ತು. ಸೊ ಆಮೇಲೆ ಅಯ್ಯೋ ಬೇಡ, ನಾನು ಇದೊಂದು ಸೀರಿಯಲ್ ಮುಗಿಸ್ಬಿಟ್ಟು ವಾಪಸ್ ಆಂಕರಿಂಗ್ಗೆ ಮಾಡ್ತಾ ಹೋದೆ. ಆಮೇಲೆ ಜೊತೆಗೆ ಡಾನ್ಸು ಕೂಡ ನಡೀತಾ ಇತ್ತು. ಇದರೆಲ್ಲದರ ಜೊತೆಗೆ ಒಂಥರ ಏನ್ ಹೇಳ್ತಾರೆ ಸರ್, ಇದು ಒಂಥರ ಚಿತ್ರಾನ್ನ ತರ ಅಂತಾರಲ್ಲ, ಮಧ್ಯದಲ್ಲಿ ಒಂದು ಕಾರ್ಪೊರೇಟ್ ಜಾಬ್ ಬಂತು. ಈ ನಡುವೆ ನಾವು ಇನ್ನೊಂದು ಪ್ರಶ್ನೆ ಮಾಡ್ತೇವೆ. ನೀವು ಆ SLC ಮುಗಿದ್ಮೇಲೆ ಆ್ಯಂಕರಿಂಗ್ ಶುರು ಮಾಡ್ತೀರಾ, ಅದೆಲ್ಲ ಆಗುತ್ತೆ, ಡಬ್ಬಿಂಗ್ ಕಲಾವಿದೆಯಾಗಿ ಕೂಡ ಗುರ್ಸ್ಕೋತೀರಾ. ಎಜುಕೇಷನ್ ಅಂತ ಬಂದಾಗ ಮನೆಯವರು ಎಜುಕೇಷನ್ ನೀವು ಟೈಮಿಂಗ್ ಕೊಡ್ತಾ ಇದ್ರಿ ಅಂತ ಇವೆರಡು? ನಾನು ಎಜುಕೇಷನಲ್ಲಿ ಸೆಕೆಂಡ್ ಇಯರ್ BCom ವರೆಗೂ ಓದಿದೆ. ಆಮೇಲೆ ತುಂಬಾನೇ ನನಗೆ ಈ ಕಲೆ ಕಡೆ ಸೆಳ್ತಾ ಬಂತು. ಸೊ ನಾನೇನು ಮಾಡಿದೆ, ಕಂಪ್ಲೀಟ್ ಆರ್ಟ್ ಕಡೆಗೆ ಹೋಗಿ ಐ ಟುಕ್ ಅಪ್ ಕರೆಸ್ಪಾಂಡೆನ್ಸ್ ಆರ್ಟ್ಸ್. BA ಮಾಡಿದೆ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ಟ್ಸ್. ಸೊ ನನಗೆ ಏನಂದ್ರೆ ನನಗಿರಬೇಕು ಒಂದು, ನಾನು ಓದಿದ್ದೀನಿ, ಒಂದು ಡಿಗ್ರಿ ಅನ್ನೋದು ಇರಬೇಕು ಫಾರ್ ಎನಿಥಿಂಗ್. ಅದೇ ಯಾವಾಗಲೂ ಏನು ಮಾತುಕತೆ ಆಗ್ತಾ ಇರುತ್ತೆ ಅಂದರೆ ಮನೇಲಿ, ಅಲ್ಲ, ಒಂದು ಪ್ಲಾನ್ A ಅಂದರೆ ಪ್ಲಾನ್ Bನೂ ನಾನು ರೆಡಿ ಇಟ್ಕೊಂಡಿರ್ತೀನಿ ಸಾಮಾನ್ಯ. ಸೊ ನಮ್ಮನೇಲಿ ನನ್ನ ಗಂಡ ಹೇಳೋದು, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೆಯಾ, ಆಗಲ್ಲ ಅಂತ ಯಾಕೆ ಅನ್ಕೋಬೇಕು ಅಂತ. ನಾನು ಆಗಲ್ಲ ಅಂತ ಅನ್ಕೋತಾ ಇಲ್ಲ, ಐ ಆಮ್ ಜಸ್ಟ್ ಕೀಪಿಂಗ್ ಅ ಬ್ಯಾಕಪ್ ಪ್ಲಾನ್ ರೆಡಿ. ಅದು ಇನ್ನೊಂದು ಅಪ್ರೋಚ್ ಅಷ್ಟೇ ಟುವರ್ಡ್ಸ್ ಇಟ್ ಅಂತ. ಸೊ ಹಾಗೆ ಇದಾಗಲಿಲ್ಲ ಅಂದರೆ ಅದಾಗಲಿ ಅನ್ನೋ ಕಾರಣಕ್ಕೆ ಸೊ ಬ್ಯಾಚುಲರ್ಸ್ ಡಿಗ್ರಿ ಮಾಡಿಕೊಂಡೆ.
ಆಮೇಲೆ ಒಂದು ಫ್ರಂಟ್ ಆಫೀಸ್ ಅಡ್ಮಿನ್ ಆಗಿ ನನಗೆ ಕೆಲಸ ಸಿಕ್ತು. ಕಂಪ್ಲೀಟ್ ಈಗ EPABX ಏನಿರುತ್ತೆ ಅದನ್ನ ಹ್ಯಾಂಡಲ್ ಮಾಡೋದು, ಫ್ರಂಟ್ ಆಫೀಸ್ ಅಡ್ಮಿನ್, ಕಂಪ್ಲೀಟ್ ಅಡ್ಮಿನ್ ನೋಡ್ಕೊಳ್ಳೋದು, ಅದು ಒಂದು ಹೊಸ ಅದೊಂದು ಹೊಸ ಜಗತ್ತು. ಹೆಂಗೆ ಅಂದ್ರೆ ಬೆಳಗ್ಗೆ ಆಂಕರಿಂಗ್ ಮಾಡ್ತಿದ್ದೆ, ಕೆಲ್ಸಕ್ಕೆ ಹೋಗ್ತಿದ್ದೆ, ಮತ್ತೆ ಸಾಯಂಕಾಲ ಏನಾದರೂ ಆಂಕರಿಂಗ್ ಇದ್ರೆ ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಓಕೆ, ಆ ಥರ ಇರ್ತಾ ಇತ್ತು ನನ್ನ ಒಂದು ಪರ್ಸನ್ ಅವಾಗ. ಆಕ್ಚುಲಿ ವೆರಿ ಬಿಸಿ, ಆನೆಸ್ಟ್ಲಿ ತುಂಬಾ ಬಿಸಿನೇ ಇರ್ತಾ ಇದ್ದೆ. ಅಲ್ಲಿ ಏನಂದ್ರೆ ಅಲ್ಲೂ ಕೂಡ ಕಲಿಯೋಕೆ ಸಾಕಷ್ಟು ಅವಕಾಶ ಸಿಕ್ತು ನನಗೆ. ಕಾರ್ಪೊರೇಟ್ ಇದರಲ್ಲಿ ಅದೊಂದು ಕನ್ಸಲ್ಟೆನ್ಸಿ ಫರ್ಮ್ ಆಗಿತ್ತು. ಹಾಗಾಗಿ ಅಂದ್ರೆ ಅವ್ರು ಹೆಂಗ್ ಮಾತಾಡ್ತಾರೆ, ಕಾರ್ಪೊರೇಟ್ ಅಲ್ಲಿ ಹೆಂಗ್ ಮಾತಾಡ್ತಾರೆ, ಯಾವ ತರ ಒಂದು ಅಲ್ಲೂ ಕೂಡ ನನ್ ಮೆಮೊರಿ ಪವರ್ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ, ಇವಾಗೆಲ್ಲ ಬಿಡಿ ಮೊಬೈಲು, ಅವಾಗ ಮೊಬೈಲ್ ಇರ್ಲಿಲ್ಲ, ಇನ್ನು ಅವಾಗ ಇಂಟ್ರೊಡ್ಯೂಸ್ ಆಗ್ತಾ ಇತ್ತು. ಸೊ ನಂಬರ್ ಎಲ್ಲ ನನಗೆ ತಲೆಲೇ ಇತ್ತಿತ್ತು, ನಂಬರ್ ವಿತ್ ನೇಮ್ಸ್. ಸೊ ಒಂದೊಂದ್ಸಲ ಸಾಯಂಕಾಲ ಆಫೀಸಿಂದ ಹೋದ್ಮೇಲೆ ನಮ್ಮ ಸರ್ ಫೋನ್ ಮಾಡೋರು, ಹರಿಣಿ ಇವ್ರು ಕನೆಕ್ಟ್ ಮಾಡ್ಕೊಡ್ತೀಯ, ನಂಬರ್ ಏನಿದೆ ಹೇಳು, ನಾನು ಮರ್ತೋಗ್ಬಿಟ್ಟಿದ್ದೀನಿ, ಪಟ್ ಅಂತ ಹೇಳ್ತಿದ್ದೆ ನಾನು. ಸೊ ಅವ್ರ ಮನೆಯಿಂದ ಕಾಲ್ ಮಾಡ್ಕೊಡೋರು. ಸೊ ಅದು ಒಂಥರ ದಟ್ ಈಸ್ ಮರೆಯಕ್ ಆಗದೆ ಇರೋಂಥ ಒಂದು ಫೇಸ್ ನಾನು ಅಲ್ಲಿ ಕೆಲಸ ಮಾಡಿದ್ದು. ಇದು ಸುಮಾರು ಜನರಿಗೆ ಗೊತ್ತಿಲ್ಲ ನಾನು ಅಲ್ಲೂ ಕೆಲಸ ಮಾಡಿದ್ದೀನಿ ಅಂತ. ಸೊ ಗೊತ್ತಾಗಲಿ ಬಿಡಿ ಆಡಿಯನ್ಸ್ಗೆ.